ಜೆಡಿಎಸ್ನ ತೆನೆ ಇಳಿಸಿ ಕಾಂಗ್ರೆಸ್ ಪಕ್ಷದ ಕೈ ಹಿಡಿದ ಹಿರಿಯ ವಕೀಲ ಯಳದಾಳು ಡಾಕ್ಟರ್ ಮನೋಜ್ ಬೋಪಯ್ಯ. ಜೆಡಿಎಸ್ ಪಕ್ಷದ ರಾಜ್ಯ ಉಪಾಧ್ಯಕ್ಷರಾಗಿದ್ದ ಮನೋಜ್ ಬೋಪಯ್ಯ ಅವರು ಜೆಡಿಎಸ್ ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡರು. ಮನೋಜ್ ಬೋಪಯ್ಯ ಅವರುಗಳೊಂದಿಗೆ ವಕೀಲರುಗಳಾದ ಬಿಪಿ ರಾಘವೇಂದ್ರ, ಸಹನಾಬಾಜ್ ಅಲಿ, ಅನೀಸ್ ಬೋಪಯ್ಯ ಅವರುಗಳು ಕಾಂಗ್ರೆಸ್ ಸೇರ್ಪಡೆಗೊಂಡರು. ಅವರು ದೊಡ್ಡ ಮಂತ್ರಿಯಾಗಿ ಇದಾಗಬೇಕಂತ ನಮ್ಮ ಆಸೆ. ಅದಕ್ಕೋಸ್ಕರ ನಾನು ಪಾರ್ಟಿ ಸೇರ್ತಾ ಇರೋದು. ಅದಕ್ಕೆ ಇಲ್ಲೇ ಬಂದು ಸೇರ್ತಾ ಇದ್ದೀನಿ ಪಾರ್ಟಿಯನ್ನು. ಹಾಗೆ ನಮ್ಮ ಬೇರೆ ವಕೀಲರನ್ನು ಕೂಡ ಕರ್ಕೊಂಡ್ಬಂದಿದ್ದೀನಿ. ನಾವು ಅವರು ಫೋನಲ್ಲಿ ಹೇಳಿದ್ರು ನನಗೆ ವೋಟ್ ಹಾಕ್ಸ್ಬೇಕು, ಪಕ್ಕಾ ನಮ್ಮ ಸೈಡಿಂದ ವೋಟ್ ಬಂದೇ ಬರ್ತದೆ ಅವರಿಗೆ. ಆದರೆ ವಿದ್ಯುಕ್ತವಾಗಿ ಗುರುತಿಸಿಕೊಳ್ತೀನಿ ಕಾಂಗ್ರೆಸ್ ಜೊತೆ. ಶಾಸಕ ಎಎಸ್ ಪೊನ್ನಣ್ಣನವರು ಯಳದಾಳು ಡಾಕ್ಟರ್ ಮನೋಜ್ ಬೋಪಯ್ಯ ಹಾಗೂ ಇತರ ವಕೀಲರುಗಳನ್ನು ಕಾಂಗ್ರೆಸ್ ಪಕ್ಷಕ್ಕೆ ಆತ್ಮೀಯವಾಗಿ ಬರಮಾಡಿಕೊಂಡರು. ಕಾಂಗ್ರೆಸ್ ಪಕ್ಷಕ್ಕೆ ಸ್ವಾಗತ. ನಮ್ಮ ರಾಜಕೀಯ ಬದುಕು ಕಲ್ಪನಾ ಅವರು ಸಕ್ರಿಯವಾಗಿ ರಾಜಕೀಯದಲ್ಲಿರುವಂಥ ಅವರು 3 ಬಾರಿ ಪಂಚಾಯತ್ ಸದಸ್ಯರಾಗಿ ಸೇವೆಯನ್ನು ಸಲ್ಲಿಸಿದರು. ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲ ಸ್ಥಾನಗಳನ್ನು ಅಲಂಕರಿಸಿ ಮತ್ತು ಅವರೊಂದಿಗೆ ಇನ್ನೊಬ್ಬರು ಮಾಜಿ ಅಧ್ಯಕ್ಷರು ಮತ್ತು ಹಾಲಿ ಗ್ರಾಮ ಪಂಚಾಯತ್ ಸದಸ್ಯರು ಕೂಡ ಇಬ್ಬರಿದ್ದಾರೆ. ಗ್ರಾಮ ಪಂಚಾಯತ್ ನಮ್ಮೆಲ್ಲರ ರಾಜಕೀಯ ಬದುಕು ಜೀವನ ಉಜ್ವಲವಾಗಲಿ, ಇನ್ನಷ್ಟು ಉನ್ನತ ಹುದ್ದೆಗಳನ್ನು, ಜವಾಬ್ದಾರಿಗಳನ್ನು ಅಲಂಕರಿಸುವಂತಾಗಲಿ ಅಂತೇಳಿ ಇವತ್ತು ಆಶಯಿಸ್ತಾ, ಹಾಗೆ ನನ್ನ ಸ್ನೇಹಿತರು, ನಮ್ಮ ವೃತ್ತಿ ಬಾಂಧವರಾದಂಥ ಮನೋಜ್ ಬೋಪಯ್ಯನವರು ಮತ್ತು ಅವರ ಸಂಗಡಿಗರು ಇಬ್ಬರು ವಕೀಲರಿದ್ದಾರೆ. ಅವರೆಲ್ಲರೂ ಕೂಡ ಸೇರ್ಪಡೆ ಆಗಿದ್ದಾರೆ. ನಮ್ಮ ಪವನ್ ಪೆಮ್ಮಯ್ಯನವರ ಮುಂದಾಳತ್ವದಲ್ಲಿ ಅವ್ರಿಗೂ ಕೂಡ ಪಕ್ಷಕ್ಕೆ ಸ್ವಾಗತ. ನಮಗೂ ಕೂಡ ವೃತ್ತಿ ಜೀವನ ಮತ್ತು ರಾಜಕೀಯ ಜೀವನ ಮತ್ತು ಸಾರ್ವಜನಿಕ ಜೀವನದಲ್ಲಿ ಒಳ್ಳೆಯ ಅವಕಾಶಗಳು ಸಿಕ್ಕಿ ಮೇಲಕ್ಕೆ ಎತ್ತರಕ್ಕೆ ಏರುವಂತೆ ಆಗಲಿ ಅಂತ ಕೂಡ ಆಶಯಿಸಿ ಭಾಳ ಸಂತೋಷ ಆಗ್ತಾಯಿದೆ. ಯಾಕಂದರೆ ಅವರು ಕಲ್ಪನಾ ಅವರು ಮಾತಾಡಿದಾಗ ಅವರು ನೇರ ನುಡಿ, ಅವ್ರು ನೇರವಾಗಿ ಹೇಳಿದ್ರು, ಪೊನ್ನಣ್ಣ ಇಲ್ಲಿ ವಿಫಲ ಬ್ಯಾಂಗ್ಳೂರಲ್ಲಿ ಇಪ್ಪ ಅಂತ ನಾನು ಓಟ್ ಕಟ್ಟಿ ಅಂತ ಹೇಳಿ. ಅದು ಸಂತೋಷ ಆದ ವಿಚಾರ. ಯಾಕಂದ್ರೆ ನಾನು ಕೂಡ ಅದೇ ನೇರವಾಗಿ ಮಾತಾಡಬೇಕು. ರಾಜಕಾರಣ ಇರ್ಬೋದು, ಬೇರೆ ಯಾವುದೇ ತಾವು ಜೀವನದಲ್ಲಿ ಇದ್ರೂ ಕೂಡ ಸುಳ್ಳು ಹೇಳ್ಬಾರ್ದು. ತಾವು ಇವತ್ತು ಹೊಸದಾಗಿ ಬಿಜೆಪಿಯಿಂದ ಕಾಂಗ್ರೆಸ್ಗೆ ಸೇರ್ಪಡೆ ಆಗಿದ್ದಿಲ್ಲ, ಆದರೆ ನಾನು ಬಿಜೆಪಿಯನ್ನ ಕಟ್ಟಿದವ್ರು ನನ್ನ ತಂದೆ. ಸೊ ನಿಮಗಿಂತ ಹತ್ತಿರವಾಗಿ ಬಿಜೆಪಿಯನ್ನು ನೋಡಿ ಒಂದು ಮಾತನ್ನು ಹೇಳ್ತೀನಿ, ಆ ಪಕ್ಷ ಬರೀ ಸುಳ್ಳುಗಾರರಿಗೆ ಮಾತ್ರ. ಸತ್ಯ ಹೇಳೋರಿಗೆ ಅಲ್ಲಿ ಒಂದು ಕ್ಷಣ ಕೂಡ ಅವಕಾಶ. ಇವತ್ತು ಒಂದೇ ಒಂದಾರು ಅಭಿವೃದ್ಧಿ ಕಾಮಗಾರಿಯನ್ನ ಮಾಡಿ ಮತವನ್ನು ಕೇಳುವಂತ ಉದಾಹರಣೆಗಳಿದ್ರೆ ಪಂಚಾಯತ್ ಮಟ್ಟದಲ್ಲಿ ನಾನು ಹೇಳಲ್ಲ. ಯಾಕಂದ್ರೆ ಪಂಚಾಯತ್ನಲ್ಲಿ ಸದಸ್ಯರು ಪಾಪ ತಮ್ಮದೇ ಆದಂಥ ಶ್ರಮೆಯನ್ನು ವಹಿಸಿ ನೀವು ರಸ್ತೆ ಮಾಡಿದ್ದೀರಾ, ಕುಡಿಯೋ ನೀರು ಕೊಟ್ಟಿದ್ದೀರಾ, ಅದು ಬೇರೆ. ಅದೇ ಸರ್ಕಾರ ಮಟ್ಟದಲ್ಲಿ ಮತ್ತು ಶಾಸಕರ ಮಟ್ಟದಲ್ಲಿ ಮತ್ತು ಲೋಕಸಭಾ ಸದಸ್ಯರ ಮಟ್ಟದಲ್ಲಿ ಯಾವುದಾರೇ ಒಂದು ಕಾರ್ಯಕ್ರಮಗಳನ್ನ ಮಾಡಿ ಅಭಿವೃದ್ಧಿಯನ್ನ ಮಾಡಿ ಜನರ ಪರ ಏನಾದ್ರು ಒಂದು ಕೊಟ್ಟು ಬಂದು ಮತವನ್ನು ಕೇಳುವಂತ ಒಂದು ಉದಾಹರಣೆಯನ್ನು ತೋರಿಸಿದ್ರೆ ನಾನು ಸಾರ್ವಜನಿಕ ಜೀವನವನ್ನೇ ಬಿಟ್ಟು. ಇದು ವಾಸ್ತವವಾದಂಥ ಪರಿಸ್ಥಿತಿ. ಏನೇನೂ ಮಾಡಲ್ಲ, ಬರೀ ಸುಳ್ಳನ್ನು ಹೇಳ್ತಾರೆ. ಇವತ್ತು ನಾವು ಅಭಿವೃದ್ಧಿ ಕೆಲಸವನ್ನು ಇವತ್ತು ಇಂಜಲಗೇರಿನಲ್ಲಿ ಒಂದು ರೋಡು ನಾನೇ ಗುದ್ಲಿ ಪೂಜೆ ಮಾಡಿದ್ದೆ, ನಾನೇ ಉದ್ಘಾಟನೆಯನ್ನು ಕೂಡ ಮಾಡಿದ್ದೆ. ನಾವು ತಂದಿದ್ದು ರೋಡ್ ಅಂತಾರೆ. ನೀವೇನು ತರ್ತೀರ ರೋಡ್? ಸರ್ಕಾರ ಇಲ್ಲ ನಿಮ್ಗೆ, ಶಾಸಕರಿಲ್ಲ ನಿಮ್ಗೆ, ರೋಡ್ ಆಗ್ತಾರೆ ನಾವು ತಂದಿದ್ದು. ಆಗ ನೀವಿದ್ದಾಗ ತಂದಿರೋದು ಯಾರು? ನಾವ? ಅರ್ಥನೇ ಇಲ್ಲ ಈ ತರ ಸುಳ್ಳನ್ನು ಹೇಳ್ತಾರೆ. ಮತ್ತೆ ಪಾಪ ನಮ್ಮ ನಾಯಕರು ಅವ್ರು ಹೇಳೇ ಇರೋದಿಲ್ಲ, ಅದನ್ನ ಅವ್ರ ಬಾಯಿನಲ್ಲಿ ಹಾಕ್ಬಿಡ್ತಾರೆ ಈ ಸಾಮಾಜಿಕ ಜಾಲತಾಣದಲ್ಲಿ. ಆಮೇಲೆ ಧರ್ಮ ಮತ್ತು ಜಾತಿಯ ದೇಶವನ್ನ ಕಟ್ತಾರೆ. ಆ ರೀತಿಯಾಗಿ ದೇಶನೂ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ, ಸಮಾಜನೂ ಕೂಡ ಕಟ್ಟಲಿಕ್ಕೆ. ಇದು ನಮ್ಮ ಮಕ್ಕಳ ಭವಿಷ್ಯಕ್ಕೆ ಬಹಳ ಅಪಾಯಕಾರಿಯಾದಂಥ ರಾಜಕಾರಣವನ್ನ ಭಾರತೀಯ ಜನತಾ ಪಕ್ಷದವ್ರು ಮಾಡ್ತಾರೆ. ಅದನ್ನ ನೀವು ಗುರುತಿಸಿ ಗಮನಿಸಿದ್ರೆ ನಮ್ಮ ಮಕ್ಕಳು ದೊಡ್ಡವರಾಗಿ ಅವರ ಭವಿಷ್ಯ ಉಜ್ವಲ ಆಗ್ಲಿಕ್ಕೆ ಸಾಧ್ಯ ಇದೆ. ಇಲ್ಲ ಅಂದ್ರೆ ಬಹಳ ಅಪಾಯಕ್ಕೆ ಈ ದೇಶವನ್ನು ತಳ್ಳುವಂತ ಕೆಲಸವನ್ನ ಬಿಜೆಪಿನವ್ರು ಮಾಡ್ತಾರೆ. ಅದನ್ನ ತಾವು ಇದನ್ನ ಅರಿತು ಅವ್ರು ಯಾವ ರೀತಿಯಾದಂಥ ಅವರ ನೀತಿ ಅಂತ ಹೇಳಿ ತಿಳ್ಕೊಂಡು ಇವತ್ತು ನಮ್ಮ ಪಕ್ಷಕ್ಕೆ ಸೇರಿದ್ದೀರಾ. ನಾನು ಇಲ್ಲಿ ಜನರ ಪ್ರತಿನಿಧಿಯಾಗಿ ಇನ್ನು 4 ವರ್ಷ ನಮ್ಮ ಅವಧಿ ಇದೆ, ಸರ್ಕಾರ ಕೂಡ ಇದೆ. ತಾವು ತೋರಿಸಿರುವಂಥ ಈ ಒಂದು ಬೆಂಬಲ ಏನಿದೆ ಅದನ್ನ ನೆನೆಸಿ ಮುಂದಿನ ದಿನಗಳಲ್ಲಿ ಈ ಭಾಗಕ್ಕೆ ಅಭಿವೃದ್ಧಿಯನ್ನ ಮಾಡುವಂತ ಜವಾಬ್ದಾರಿ ನಂದು. ಖಂಡಿತವಾಗಿ ಮಾಡಿಕೊಡ್ತೀನಿ ಅಂತ ಆಶ್ವಾಸನೆ ಇತ್ತು.
ನಿಮಗೆ ಗೃಹಲಕ್ಷ್ಮಿಯಲ್ಲಿ 2,000 ಕೊಡ್ತೀವಿ, ಗೃಹ ಜ್ಯೋತಿಯಲ್ಲಿ ಉಚಿತವಾದಂಥ ವಿದ್ಯುತ್ ಶಕ್ತಿ ಕೊಡ್ತೀವಿ, ಮತ್ತೆ ಅನ್ನಭಾಗ್ಯದಲ್ಲಿ BPL ಕಾರ್ಡ್ದಾರರಿಗೆ 10 kg ಅಕ್ಕಿ ಕೊಡ್ತೀವಿ, ಮಹಿಳೆಯರಿಗೆ ಉಚಿತವಾದಂಥ ಸಂಚಾರವನ್ನ ಸರ್ಕಾರಿ ಬಸ್ಸಲ್ಲಿ ಕೊಡ್ತೀವಿ ಅಂತ ನಾವು ಗ್ಯಾರಂಟಿ. ಇದು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರ ಸಹಿ ಇದೆ, ಇವತ್ತಿನ ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರ ಸಹಿ ಇದೆ, ನಮ್ಮನ್ನು ನಂಬಿ ಅಂತೇಳಿ ನಿಮ್ಮ ಮನೆ ಬಾಗಿಲಿಗೆ ಬಂದರು. ನೀವು ವಿಶ್ವಾಸವನ್ನಿಟ್ಟು ಈ ರಾಜ್ಯದ ಜನತೆ 136 ಶಾಸಕರನ್ನ ಕಾಂಗ್ರೆಸ್ ಪಕ್ಷದ ಆಯ್ಕೆ ಮಾಡಿ ಇವತ್ತು ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ರಚನೆ ಆಗಿದ ನಂತರ ನಾನಿದು ಕಾಂಗ್ರೆಸ್ನವನ್ನಾಗಿ ಹೇಳ್ತಿಲ್ಲ, ಪ್ರಾಮಾಣಿಕವಾಗಿ ಒಂದು ಮಾತು ಹೇಳ್ತೀನಿ. ಬಿಜೆಪಿನವರಾಗಿದ್ರೆ ಒಂದು ಗ್ಯಾರಂಟಿನೂ ಕೂಡ ಕೊಡ್ತಾರೆ. ಎರಡು ದಂಡಾರ ಎಲ್ಲಿದೆ ತಪ್ಪ, ದಂಡಾರ ತಪ್ಪಕ್ಕಂತ ಜೋಬಲ್ ನಂಗೆ ಪ್ರಿಂಟಿಂಗ್ ಮಿಷಿನ್ ಬೆಚ್ಚಿತ ಅಂತ ಹೇಳಿ ಸರಿನಾ? ಆದರೆ ನಾವು ಅದನ್ನು ಮಾಡಲಿಲ್ಲ. ಇವತ್ತು 56,000 ಕೋಟಿ ರೂಪಾಯಿಯ ಹೊರೆಯನ್ನು ಹೊತ್ತು ರಾಜ್ಯದ ಎಲ್ಲ ಮಹಿಳೆಯರಿಗೆ ಮತ್ತು ಬಡ ಕುಟುಂಬಸ್ಥರಿಗೆ ನಾವು ಘೋಷಣೆ ಮಾಡಿರುವಂತಹ ಗ್ಯಾರಂಟಿಗಳನ್ನು ಅನುಷ್ಠಾನಕ್ಕೆ ತಂದು ಮೊನ್ನೆ ಸೆಕೆಂಡ್ PUCನಲ್ಲಿ ಓದ್ತಾ ಇರುವ ಒಬ್ಬ ವಿದ್ಯಾರ್ಥಿ ಮೊದಲನೇ ರ್ಯಾಂಕ್ ಅನ್ನು ಪಡೆದ ಕರ್ನಾಟಕ ರಾಜ್ಯದಲ್ಲಿ. ಆತ ಏನ್ ಹೇಳ್ದ ಅಂತ ಹೇಳಿದ್ರೆ, ನನ್ನ ತಾಯಿಗೆ ಬಂದಂತ ಗೃಹಲಕ್ಷ್ಮಿ ಮತ್ತು ಉಚಿತವಾಗಿ ನನ್ನ ಮನೆಯನ್ನು ಬೆಳಗಿಸಿದಂತ ಗೃಹ ಜ್ಯೋತಿಯಿಂದ ಇವತ್ತು ನಾನು ಮೊದಲನೇ ರ್ಯಾಂಕ್ ಅನ್ನ ಪಡೆದಿದ್ದೀನಿ, ಧನ್ಯವಾದಗಳು ಅಂತ ಹೇಳ್ತೀನಿ. ಅದಕ್ಕಿಂತ ನಮ್ಮ ಕಾರ್ಯಕ್ರಮಕ್ಕೆ ಸಾರ್ಥಕತೆ ಇನ್ನೊಂದು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ಜೀರ್ಣಿಸ್ಕೊಳ್ಳಕ್ಕಾಗದೇ ಇರುವಂತವರು ಬಿಜೆಪಿ. ಯಾಕಂದ್ರೆ ಅವ್ರು ಬಡವರು ಯಾರು ಕೂಡ ಮೊದಲನೇ ರ್ಯಾಂಕ್ ಬರಬಾರ್ದು, ಅವರು ಜೀವನ ಪೂರ್ತಿ ಶೋಷಿತರಾಗೇ ಇರಬೇಕು. ಪಾಳೆಗಾರಿಕೆ ಜೀತ ಪದ್ಧತಿಯಲ್ಲಿ ನಂಬಿಕೆ ಇಟ್ಟಂತವರು ಬಿಜೆಪಿ. ಅದರಿಂದ ದಯವಿಟ್ಟು ತಾವು ಇದನ್ನ ಗಮನಿಸಬೇಕು. ಯಾಕಂದ್ರೆ ಇದು ಭವಿಷ್ಯದ ಪ್ರಶ್ನೆ. ಇವತ್ತು ನಾನು ಶಾಸಕನಾಗಿ 4 ವರ್ಷ ಆಯ್ತು, 5 ವರ್ಷ ಆದ್ಮೇಲೆ ಬೇರೆಯವ್ರು ಬರ್ತಾರೆ, ಇನ್ನೊಂದು ಆಗ್ತದೆ, ಅದು ಬೇರೆ ವಿಚಾರ ರಾಜಕಾರಣದಲ್ಲಿ. ಆದ್ರೆ ನಾವು ತಿಳ್ಕೋಬೇಕಲ್ಲ, ನಮ್ಮ ಮಕ್ಕಳಿಗೇನು, ಅವರ ಭವಿಷ್ಯ ಏನು, ಅವರು ಕೂಡ ಇದೇ ತರ ಇವರು ಹೇಳಿದಂತ ಸುಳ್ಳನ್ನ ನಂಬ್ಕೊಂಡೇ ಜೀವನ ನಡೆಸಬೇಕಾ? ಈಗ ಇಲ್ಲಿ ಬಂದು ಅವ್ರು ಆಡಿರುವಂತ ಎಲ್ಲಾ ಮಾತುಗಳನ್ನು ಮತ್ತೆ ಒಂದೇ ಹೇಳ್ತೀನಿ ಕೇಳಿ, ಸಾಮಾಜಿಕ ಜಾಲತಾಣದಲ್ಲಿ ಬರುವಂತದ್ದು ಎಲ್ಲವೂ ಸುಳ್ಳೆ. ಸೃಷ್ಟಿ ಮಾಡ್ಬಿಡ್ತಾರೆ. ಸಿದ್ದರಾಮಯ್ಯನವರು ಹೇಳಿದ್ದನ್ನ ದೇವೇಗೌಡರು ಏನು ಹೇಳಿದ್ರು ಅಂತ ಸಿದ್ದರಾಮಯ್ಯನವರು ಹೇಳಿದ್ರು. ದೇವೇಗೌಡರು ಹೇಳಿದ್ರು, ನನಗೆ ಇನ್ನೊಂದು ಜನ್ಮ ಇದ್ದ ಅಂದ್ರೆ ದೇವೇಗೌಡರು ಮುಸಲ್ಮಾನರಾಗಿ ಹುಟ್ಟಬೇಕು. ನಾನು ನಿಮ್ಮ ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.